Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಆಬ್ವಿಯಸ್ಲಿ ನಿಮಗೆ ತಮ್ಮಳೆ ನೋಡಿ ಗೊತ್ತಾಗಿರುತ್ತಲ್ಲ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂತ. ಸೊ ನಾನೊಂದು ಜ್ಯುವೆಲ್ರಿನ ಪರ್ಚೇಸ್ ಮಾಡಿದೆ. ಅದು ಎಲ್ಲಿ ಪರ್ಚೇಸ್ ಮಾಡಿದೆ ಆ್ಯಂಡ್ ಹೇಗಿದೆ ಕ್ವಾಲಿಟಿ, ಇಷ್ಟ ಆಯಿತಾ ನನಗೆ, ಆ್ಯಂಡ್ ಯಾವ ಪ್ರೈಸ್ ಮೇಲೆ ನಾನು ತೊಗೊಂಡಿರೋದು. ಸೊ ಇದನ್ನೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಗೈಸ್, ಇದು ಟ್ರಸ್ಟ್ ಮೀ ನಿಜವಾಗ್ಲೂ ಚೆನ್ನಾಗಿದೆ. ಸೊ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಆವಾಗ ಏನು ಮಿಸ್ ಮಾಡಿದ್ರೆ ನೀವು ಎಲ್ಲ ನನ್ನ ವೀಡಿಯೋಸ್ ನೋಡ್ಬೋದು, ಓಕೆನಾ. ಸೊ ಹಾಗೆ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅಲ್ಲೂ ಕೂಡ ನೀವು ಬಂದು ನನ್ನ ಫಾಲೋ ಮಾಡ್ಬೋದು. ಆ್ಯಂಡ್ ಹೆಸರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ಯಾವ ಜ್ಯುವೆಲ್ರಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋದು ಅಂತಂದರೆ ಸೊ ಈ ಜ್ಯುವೆಲ್ರಿನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಟ್ರಸ್ಟ್ ಮೀ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಂಥರ ಕ್ಲಾಸಿಕ್ ಲುಕ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾನು ವೇರ್ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ಬಟ್ ಫಸ್ಟು ನಿಮಗೆ ಹಿಯರಿಂಗ್ ಮತ್ತು ನೆಕ್ ಪೀಸ್ನ ನಿಮಗೆ ತೋರಿಸ್ಬಿಡ್ತೀನಿ, ಓಕೆನಾ. ಆ್ಯಂಡ್ ಎಲ್ಲಿ ತೊಗೊಂಡೆ ಆ್ಯಂಡ್ ಇದರ ಪ್ರೈಸ್ ಏನು ಇದೆಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ನಿಮ್ಮ ಹತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋಲಿ. ಸೊ ಪ್ರಾಬ್ಲಮ್ ನಿಮಗೆಲ್ಲನೂ 100% ಇಷ್ಟ ಆಗುತ್ತೆ ಆ್ಯಂಡ್ ನೀವು ಪರ್ಚೇಸ್ ಕೂಡ ಮಾಡ್ತೀರಾ, ಆ ಗ್ಯಾರಂಟಿ ನನಗಿದೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ಫಸ್ಟು ನಾನು ಹಿಯರಿಂಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಲಕ್ಷ್ಮೀ ವಾಲೆ ಡಿಸೈನ್ ಇದು ತುಂಬಾ ಚೆನ್ನಾಗಿ ಯೂನಿಕ್ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಯೂಶಲಿ ಎಲ್ಲ ಹೆಣ್ಮಕ್ಳ ಥರ ನನಗೂ ಡಿಫ್ರೆಂಟ್ ಆಗಿದ್ದರೆ ಎಲ್ಲ ಕಣ್ಣು ಅದ್ರ ಮೇಲೇ ಹೋಗುತ್ತೆ. ಸೊ ತುಂಬ ಚೆನ್ನಾಗಿದೆ ನೋಡಿ, ಪುಟ್ಟ ಲಕ್ಷ್ಮಿ ಅಂತಾರಲ್ಲ ಸೊ ಹಾಗೆ ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ. ಸೊ ಕಿವಿಗೆಲ್ಲ ಹಾಕೊಂಡ್ರೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ, ಲಕ್ಷ್ಮಿ ಲೈಕ್ ತಾವರೆ ಹೂವು ಮೇಲೆ ಕೂತ್ಕೊಂಡಿರೋ ಥರ ಆ್ಯಂಡ್ ಕೆಳಗಡೆ ಒಂದು ಮುತ್ತು ಕೊಟ್ಟಿದ್ದಾರೆ. ಸೊ ಪ್ರಾಬಬ್ಲಿ ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ನಾನು ವೇರ್ ಮಾಡಿನೇ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ಪಿಕ್ಚರ್ ಹಾಕ್ತೀನಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಕ್ಯೂಟಾಗಿದೆ ಆ್ಯಂಡ್ ಇದರ ಮ್ಯಾಚಿಂಗ್ಗೆ ಹಿಯರಿಂಗನ್ನು ಕೂಡ ಮಾಡಿದ್ದಾರೆ, ಲೈಕ್ ಲಕ್ಷ್ಮೀ ವರ ಕೊಡೋ ಥರ ಚೆನ್ನಾಗಿದೆ, ತಾವರೆ ಹೂವು ಮೇಲೆ ಕೂತ್ಕೊಂಡಿರೋ ಥರ. ಆ್ಯಂಡ್ ಇದರ ನೆಕ್ ಪೀಸೂ ಅಷ್ಟೇ ತುಂಬಾ ಚೌಕರ್ ಥರ ತುಂಬಾ ಅಚ್ಚುಕಟ್ಟಾಗಿ ಇಲ್ಲಿಗೆ ಕೂತ್ಕೊಳ್ಳುತ್ತೆ. ಆ್ಯಂಡ್ ಪ್ರಾಬಬ್ಲಿ ನಿಮ್ಗೆ ಅಷ್ಟು ಮೇಲ್ಗಡೆ ಇಷ್ಟ ಆಗೋದಿಲ್ಲ ಅಂತಂದರೆ ಸೊ ಕೆಳಗಡೆ ಹಿಂಗೆ ಹಾಕೋಬೋದು ನೀವು. ಸೊ ಇದು ಕೂಡ ಡಿಸೈನು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಲಕ್ಷ್ಮಿ ಆ್ಯಂಡ್ ಇಲ್ಲೆಲ್ಲನೂ ಕುಂದನ್ ವರ್ಕ್ ಕೊಟ್ಟಿದ್ದಾರೆ, ಇಲ್ಲಿ ಪಿಂಕು ಆ್ಯಂಡ್ ಇಲ್ಲಿ ಮಧ್ಯ ಗ್ರೀನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಕೆಳಗಡೆ ಮುತ್ತು ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಕಡೆನೂ ಅದೇ ಸೇಮ್ ಪ್ಯಾಟರ್ನ್ ಡಿಸೈನ್ ಆ್ಯಂಡ್ ಈ ಕಡೆ ಕೂಡ ಸೇಮ್ ಡಿಸೈನ್ ಪ್ಯಾಟರ್ನ್ ಮಾಡಿದ್ದಾರೆ. ಆ್ಯಂಡ್ ಮಧ್ಯದಲ್ಲೆಲ್ಲನೂ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮಧ್ಯ ಮಾತ್ರ ಅವರು ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಆ ಕಡೆ ಡಿಸೈನ್ ಏನೂ ಇಲ್ಲ. ಆ್ಯಂಡ್ ತುಂಬ ಹೈಲೈಟ್ ಆಗಿರೋದಂದರೆ ಇದರಲ್ಲಿ ಲಕ್ಷ್ಮಿ ಪೆಂಡೆಂಟೇನೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆ್ಯಂಡ್ ಮುತ್ತು ಆ್ಯಂಡ್ ನಾರ್ಮಲಿ ನಾವು ಸರ ಎಲ್ಲ ತೊಗೊಂಡಾಗ ನಾವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಇರುತ್ತಲ್ಲ. ಸೊ ಇಲ್ಲಿ ಚೈನ್ನ ಕೊಟ್ಟಿದ್ದಾರೆ. ಸೊ ಬನ್ನಿ ಕ್ವಿಕ್ಕಾಗಿ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ, ಓಕೆನಾ. ಸೊ ನೋಡಿ ಎಷ್ಟು ಸಕ್ಕತ್ತಾಗಿದೆ ನಿಜವಾಗ್ಲೂ ಹೇಳ್ತೀನಿ. ಸೊ ಈ ಥರ ವಿ ನೆಕ್ಗೆ ಅಥವಾ ಬ್ರಾಡ್ ಆಗಿರೋ ನೆಕ್ಗೆ ಸೊ ಈ ಥರ ನೀವು ಹಾಕ್ಕೊಂಡ್ರೆ ಮಸ್ತಾಗಿ ಕ್ಲಾಸಿಯಾಗಿರುತ್ತೆ, ಸೂಪರಾಗಿರುತ್ತೆ. ಆ್ಯಂಡ್ ಹೇರ್ ಸ್ಟೈಲು ಅಷ್ಟೇ, ನೀವು ಗಂಟು ಹಾಕ್ಕೊಂಡ್ರೆ ಇದಕ್ಕೆ ಅಲ್ಟಿಮೇಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಗೈಸ್, ಟ್ರಸ್ಟ್ ಮೀ. ಸೊ ನೋಡಿ ಸಕ್ಕತ್ತಾಗಿದೆಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂಥ ಪ್ಯಾಟರ್ನು. ಸೊ ಇಲ್ಲಿ ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ, ಓಕೆನಾ. ಈ ಸರದ್ದು ತುಂಬಾ ಚೆನ್ನಾಗಿದೆ. ಸೊ ನಾವು ಇದನ್ನು ಪಾರ್ಟಿಗೆ ಹಾಕೊಬೋದು, ಫಂಕ್ಷನ್ಗೆ ಹಾಕೋಬೋದು, ಮನೇಲಿ ಏನಾದರೂ ಪೂಜೆ ನಡೀತಿದೆ ಅದಕ್ಕೆ ಹಾಕೋಬೋದು, ಫೆಸ್ಟಿವಲ್ಗೆ ಹಾಕೋಬೋದು. ಸೊ ಸೂಪರಾಗಿ ಅದ್ಭುತವಾಗಿ ಅಲ್ಟಿಮೇಟ್ ಆಗಿರುತ್ತೆ. ಆ್ಯಂಡ್ ಈ ಥರ ಗೌನ್ ನೀವು ಹಾಕೋಬೋದು. ಆ್ಯಂಡ್ ನೀವು ಈ ಥರ ಹಾಕೊಂಡ್ಮೇಲೆ ಇದಕ್ಕೆ ಉದ್ದ ಚೈನ್ ಆಗಿರಲಿ ಅಥವಾ ಇನ್ನೂ ಏನಾದರೂ ನಿಮಗೆ ಜ್ಯುವೆಲ್ರಿ ಬೇಕು ಅಂತ ಅನಿಸೋದೇ ಇಲ್ಲ. ಸೊ ನೋಡಿ ನೆಕ್ ಪೀಸ್ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿದೆ. ಆ್ಯಂಡ್ ವಾಲೆ ಈ ಥರ ಚಿಕ್ಕದಾಗಿ ಚೊಕ್ಕವಾಗಿದ್ರೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಇದು ಆ್ಯಕ್ಚುಲಿ ಹೈಲೈಟ್ ಮಾಡ್ತಿರೋದು. ಸೊ ತುಂಬಾ
ಚೆನ್ನಾಗಿ ಕ್ಯೂಟಾಗಿ. ಆ್ಯಂಡ್ ಈ ಮುತ್ತೂ ಅಷ್ಟೇ ಕೆಳಗಡೆ ಅದು ಕೂಡ ಒಂಥರ ಹೈಲೈಟಿಂಗ್ ಆಗೇ ಇದೆ. ಆ್ಯಂಡ್ ಇದು ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತಂದರೆ ನಾನು ಮಲ್ಲೇಶ್ವರಮಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದರ ಪ್ರೈಸ್ ಕೇಳಿದ್ರೂ ಆ್ಯಕ್ಚುಲಿ ನಾನು ಇದು ಬೇರೆ ಕಡೆ ಎಲ್ಲ ನೋಡಿದ್ದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಹೆಣ್ಮಕ್ಳು ಹಂಗೆ ಅಲ್ವಾ, ಎಲ್ಲ ಕಡೆ ರಿಸರ್ಚ್ ಮಾಡಿ ಆ್ಯಂಡ್ ಸರ್ಚ್ ಮಾಡಿ ಯಾವ್ದು ಚೆನ್ನಾಗಿರುತ್ತೆ ಎಲ್ಲಿ ಅಂತೆಲ್ಲ ಆಮೇಲೆ ನಾವು ಪರ್ಚೇಸ್ ಮಾಡೋದು. 180 200 ಏನೋ ಆ ರೇಂಜಲ್ಲಿ ಏನೋ ಹೇಳಿದರು. ಸೊ ನಾನು ಹಾಗೆ ಹೀಗೆ ಎಲ್ಲ ಬಾರಿ ಮಾಡಿ ಅವ್ರ ಹತ್ರ 150ಗೆ ತೊಗೊಂಬಂದಿದ್ದು. ಸೊ ತುಂಬಾ ಚೆನ್ನಾಗಿದೆ, ಅಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇನ್ನು ನೀವು ಚಿಕ್ಕಪೇಟೆಗೆಲ್ಲ ಹೋದರೆ ಇನ್ನೂ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಪ್ರಾಬಬ್ಲಿ ಇದೆಲ್ಲ 100 ರೂಪೀಸ್ ನಿಮಗೆ ಸಿಗ್ಬೋದು ಚಿಕ್ಕಪೇಟೆಯಲ್ಲೆಲ್ಲನೂ. ಸೊ ಅಲ್ಲಿ ನಿಮಗೆ ಲಮ್ಸಮ್ ಆಗಿ ಹೋಲ್ಸೇಲ್ ಆಗಿ ಮಾರ್ತಾರಲ್ವ, ಸೊ ಅಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಪ್ಯಾಟರ್ನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಈ ಥರ ಪ್ಯಾಟರ್ನ್ ನನ್ನ ಹತ್ರ ಇರಲಿಲ್ಲ. ಸೊ ಈ ಥರದ್ದೆಲ್ಲನೂ ವರ್ಕ್ ಇರೋದನ್ನೆಲ್ಲನೂ ಯೂಶಲಿ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೈಸು ಕೂಡ ತುಂಬಾ ಜಾಸ್ತಿ ಇರುತ್ತೆ, ಬಿಕಾಸ್ ವರ್ಕ್ ಚೆನ್ನಾಗಿದೆ. ಆ್ಯಂಡ್ ಲಕ್ಷ್ಮಿ ಡಾಲರ್ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಎಲ್ಲಾದರೂ ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋದಾಗ ನಾವೇ ಒಂಥರ ಅಂದರೆ ಏನಂತಾರೆ ಹೈಲೈಟ್ ಆಗಿರ್ತೀವಿ ನಾವು ಆ ಫಂಕ್ಷನಲ್ಲಿ. ಸೊ ನೋಡಿ, ನೀವು ನೋಡ್ತಿರ್ಬೋದು ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ಚೋಕರ್ ಮತ್ತು ಈ ವಾಲೆನ ಸೊ ಸಿಂಪಲಾಗಿ ಕ್ಯೂಟಾಗಿ. ಸೊ ಈ ಥರ ನಾವು ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡು ಈ ಥರ ಡ್ರೆಸ್ ಮಾಡ್ಕೊಂಡೋದ್ರೂ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಇನ್ನು ಯಾರೆಲ್ಲ ಪರ್ಚೇಸ್ ಮಾಡಿಲ್ಲ ಅಂತಂದರೆ, ನಾನು ತೊಗೊಂಡಿದ್ದು ಮಲ್ಲೇಶ್ವರಮಲ್ಲಿ. ಸೊ ಅಲ್ಲಿ ಪ್ರತಿಯೊಂದು ಅಂಗಡಿಲೂ ನಿಮ್ಗೆ ಸಿಗುತ್ತೆ. ಒಂದು ಥರ ಯಾವುದಾದ್ರು ಒಂದು ಪ್ಯಾಟರ್ನ್ ಇದ್ದರೆ ಸೊ ಎಲ್ಲ ಅಂಗಡಿಲೂ ಪ್ಯಾಟರ್ನ್ಸ್ ಇದ್ದೇ ಇರುತ್ತೆ. ಸೊ ನೀವು ನೋಡಿ ಹೋಗಿ ಡಿಸೈನ್ ನೋಡಿ ತೊಗೊಂಡು ಸ್ವಲ್ಪ ಬಾರ್ಗೇನ್ ಮಾಡಬೇಕಾಗತ್ತೆ. ಒಂದು ಪ್ರೈಸ್ ಅಂತ ಹೇಳಿರ್ತಾರೆ, ನಾವು ಆ ಪ್ರೈಸ್ ಕೊಡ್ತೀವ ಇಲ್ಲ ಅಲ್ವಾ. ಸೊ ಬಾರ್ಗೇನ್ ಮಾಡಿ 100% ತೊಗೊಂಡ್ಬರ್ತೀವಿ. ಸೊ ಇದು ನಾನು ತೊಗೊಂಡಿದ್ದು 150ಗೆ ವರ್ತು, ತುಂಬಾ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಮಲ್ಲೇಶ್ವರಂ ಹತ್ರ ಸೊ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ನಿಮಗೆ ದೂರ ಆದ್ರೂ ಒಂದ್ಸತಿ ಸಂಡೇ ತುಂಬ ರಶ್ ಇರುತ್ತೆ, ಸಂಡೇ ಬಿಟ್ಟು ಬೇರೆ ಯಾವುದಾದ್ರೂ ವೀಕ್ ಡೇಸಲ್ಲಿ ನೀವು ಬಂದು ನೀವು ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಇದೇ ಥರ ಪ್ಯಾಟರ್ನ್ ಅಂತ ಅಲ್ಲ, ಸೊ ಬೇರೆ ಬೇರೆ ಥರದ ಪ್ಯಾಟರ್ನ್ಸ್ ಎಲ್ಲ ಇರುತ್ತೆ. ಸೊ ನನಗೆ ಈ ಲಕ್ಷ್ಮಿ ಡಾಲರ್ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಸೊ ಅಫೋರ್ಡಬಲ್. ಆ್ಯಂಡ್ ನಾನು ಕೂಡ ರೆಕಮೆಂಡ್ ಮಾಡ್ತೀನಿ. ಸೊ 100% ಹೋಗಿ ಬೈ ಮಾಡಿ. ಆ್ಯಂಡ್ ಯೂಶಲಿ ಒಂದು ಅಂಗಡಿಲಿ ಬಂದಿದ್ರೆ ಈ ಥರ ಪ್ಯಾಟರ್ನು ಆಲ್ಮೋಸ್ಟ್ ಎಲ್ಲ ಅಂಗಡಿಲಿ ಇರುತ್ತೆ. ಸೊ ನೀವು ಹೋಗಿ ಸರ್ಚ್ ಮಾಡಿ ಆರಾಮಾಗಿ ನೀವು ತೊಗೋಬೋದು. ಆ್ಯಂಡ್ ನನ್ನ ಹತ್ರ ಇರೋ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಲ್ಮೋಸ್ಟ್ ನಾನು ಮಲ್ಲೇಶ್ವರಮು ಅಥವಾ ಶಿವಾಜಿನಗರ ಅಥವಾ ಮೀಶೋ ಸೊ ಈ ಥರದಲ್ಲೇ ನಾನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಾನು ಎಲ್ಲ ವೀಡಿಯೋಲು ಹೇಳ್ತೀನಿ, ಇದು ಪ್ರಮೋಷನ್ ವಿಡಿಯೋ ಅಲ್ಲ. ನಾನೇ ಕಾಸು ಕೊಟ್ಟು ತೊಗೊಂಡು ಆ್ಯಂಡ್ ನಿಮ್ಮ ಹತ್ರ ನಾನು ಜೆನ್ಯೂನ್ ಆಗಿ ನಾನು ರಿವ್ಯೂ ಕೊಡ್ತಿರೋದು. ಆ್ಯಂಡ್ ರೆಕಮೆಂಡ್ ಮಾಡ್ತೀನಿ. 100% ನೀವು ತೊಗೊಳ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫಂಕ್ಷನ್ ರೀಸೆಂಟಾಗಿ ನಾನು ಯಾವುದೋ ಒಂದು ಫಂಕ್ಷನ್ ಕೂಡ ಹಾಕೊಂಡು ಹೋಗಿದ್ದೆ. ಲೈಕ್ ಎಲ್ಲರೂ ಇಷ್ಟಪಟ್ಟರು, ಎಲ್ಲಿ ತೊಗೊಂಡೆ ಅಂತಲೂ ಹೇಳಿದ್ರು. ಒಂದು 2-3 ಜನಕ್ಕೆ ನಾನು ಕೂಡ ಸಜೆಸ್ಟ್ ಮಾಡಿದೆ ಹೋಗಿ ತೊಗೊಳ್ಳಿ ಅಂತ. ಸೊ ಅಷ್ಟು ಎಲ್ಲರಿಗೂ ಇಷ್ಟ ಆಗಿದೆ. ಸೊ ನಿಮಗೂ ರೆಕಮೆಂಡ್ ಮಾಡ್ತೀನಿ, ಹೋಗಿ ತೊಗೊಳ್ಳಿ. ಓಕೆನಾ. ಸೊ ಹಾಗೆ ಇಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ನೇ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. Bye-bye.